ಹುಚ್ಚುನಾಯಿ ದಾಳಿಯಿಂದ 10ಕ್ಕೂ ಹೆಚ್ಚು ಜನರು ಗಾಯಗೊಂಡಂತ ಘಟನೆ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ಪಟ್ಟಣದಲ್ಲಿ ನಡೆದಿದೆ. ಇಲ್ಲಿನ ಗೌಳೇರಗುಡಿ ಜೂನಿಯರ್ ಕಾಲೇಜು ಶರಣಬಸವೇಶ್ವರ ದೇವಸ್ಥಾನ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು, ಗಾಯಾಳುಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಹುಚ್ಚುನಾಯಿ ದಾಳಿಯಿಂದ ಮಕ್ಕಳು, ಮಹಿಳೆಯರು, ವೃದ್ಧರು ತೀವ್ರ ಗಾಯಗೊಂಡಿದ್ದಾರೆ. ಎಳೆ ಮಕ್ಕಳ ಮುಖ, ತುಟಿ, ಕೆನ್ನೆ ಭಾಗದಲ್ಲಿ ನಾಯಿ ಕಚ್ಚಿದ ಪರಿಣಾಮ ಮಕ್ಕಳ ಸಂಕಟ ಹೇಳತೀರದಾಗಿದೆ. ಮಕ್ಕಳ ಗೋಳಾಟ ಕಂಡು ಪಾಲಕರು ಮಮ್ಮಲ ಮರುಗುವಂತಾಗಿದೆ. ಈ ಒಂದು ಹುಚ್ಚುನಾಯಿ ದಾಳಿಯಿಂದ 10ಕ್ಕೂ ಹೆಚ್ಚು ಜನರು ಗಾಯಗೊಂಡಿರುವಂತಹ ಘಟನೆ ನಡೆದಿರುವಂಥದ್ದು. ಸಣ್ಣ ಸಣ್ಣ ಮಕ್ಕಳು ಹಾಗೆ ಮಹಿಳೆಯರು, ಅದರ ಜೊತೆಗೆ ವೃದ್ಧರಿಗೂ ಕೂಡ ಈ ಒಂದು ಹುಚ್ಚುನಾಯಿ ಕಡ್ದಿರುವಂಥದ್ದು. ಇದರಿಂದ ತೀವ್ರ ಗಾಯಗೊಂಡಿದ್ದಾರೆ ಎಲ್ಲರೂ ಕೂಡ. ಎಳೆ ಮಕ್ಕಳಿಗೆ ಕೂಡ ಈ ಒಂದು ಹುಚ್ಚುನಾಯಿ ಕಡ್ದಿರುವಂಥದ್ದು ನೋಡಿ, ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ವೃದ್ಧರಿಗೂ ಕೂಡ ಹುಚ್ಚುನಾಯಿ ಕಡ್ದಿರುವಂಥದ್ದು, ಹಾಗೆ ಮಹಿಳೆಯರಿಗೆ, ಮಕ್ಕಳಿಗೆ, ಈ ಮಕ್ಕಳ ಒಂದು ಮುಖ, ತುಟಿ, ಕೆನ್ನೆಯ ಭಾಗದಲ್ಲಿ ಕೂಡ ನಾಯಿ ಕಚ್ಚಿರುವಂಥದ್ದು. ಹಾಗೆ ಆ ಮಕ್ಕಳ ಒಂದು ಸಂಕಟವನ್ನ ಹೇಳೋಕೆ ಸಾಧ್ಯ ಇಲ್ಲ. ನೀವು ಗಮನಿಸ್ತಾ ಇರಬಹುದು ದೃಶ್ಯಗಳಲ್ಲಿ. ಈಗ ಮಕ್ಕಳಿಗೂ ಕೂಡ ಬೆನ್ನಿನ ಭಾಗ ಆಗಿರ್ಬೋದು, ಮುಖದಲ್ಲಿ, ತುಟಿಯ ಭಾಗ, ಕೆನ್ನೆಯ ಭಾಗದಲ್ಲೆಲ್ಲ ಈ ಒಂದು ಹುಚ್ಚುನಾಯಿ ಕಚ್ಚಿರುವಂತಹ ಘಟನೆ ಸಂಭವಿಸಿದೆ. ಇದು ಬಾಗಲಕೋಟೆ ಜಿಲ್ಲೆಯ ಇಳಕಲ್ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆಯಾಗಿದೆ. ಗಾಯಾಳುಗಳನ್ನ ಆಸ್ಪತ್ರೆಯಲ್ಲಿ ಒಂದು ಚಿಕಿತ್ಸೆ ನೀಡಲಾಗ್ತಾ ಇದೆ. ಗಮನಿಸ್ತಾ ಇರಬಹುದು, ಈಗ ಗಾಯಗಳೆಲ್ಲ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಹಾಗೆ ಆ ಒಂದು ಪಾಲಕರು ಕೂಡ, ಆ ಒಂದು ಮಕ್ಕಳ ಪಾಲಕರು ಗೋಳಾಟವನ್ನ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈ ಮಕ್ಕಳ ಒಂದು ಪರಿಸ್ಥಿತಿಯನ್ನ ನೋಡಿ ಎಲ್ಲರೂ ಕೂಡ ಮಮ್ಮಲ ಮರಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. 10ಕ್ಕೂ ಹೆಚ್ಚು ಜನರ ಮೇಲೆ ಈ ಒಂದು ಹುಚ್ಚುನಾಯಿ ದಾಳಿಯನ್ನ ಮಾಡಿರುವಂತದ್ದು. ಇದು ಬಾಗಲಕೋಟೆ ಜಿಲ್ಲೆಯ ಇಳಕಲ್ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆಯಾಗಿದೆ.